ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದ್ರ. ಎಲ್ಲರೂ ಹೆಂಗದ್ರಿ? ಆರಾಮದಿರಿ ಅಂತ ಅನ್ಕೊಂತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಾನು ಸಾಂಬಾರ್ ಪುಡಿ ಮಾಡ್ತಾ ಇದ್ದೀನಿ. ಅದು ನಾನು ಯಾವ ತರ ಮಾಡ್ತಾ ಇದ್ದೀನಿ ಅಂತ ನೀವು ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತೀನಿ. ನಾನು ನೀವು ನೋಡಕ್ತಾ ಇರಿದ್ರಲ್ಲ, ಮತ್ತೆ ತಾಣ ಮಾಡೋಣ, ನಡೀರಿ ಹೋಗೋಣ. ಚಲೋ ನೋಡಿ, ಇವಾಗ ನಾನು ಸಾಂಬಾರು ಪೌಡ್ರ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅರ್ಧ ಕೆ ಜಿ ಮೆಣಸಿನ್ಕಾಯಿ, ಅರ್ಧ ಕೆ ಜಿ ಧನಿಯಾ ಪುಡಿದು ಸಾಂಬಾರು ಪೌಡ್ರ್ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳೆಲ್ಲ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಕರಿಬೇವು ತೊಗೋಬೇಕು, ಒಂದು 5-6 ಕಟ್ಟು ಕರಿಬೇವು. ಮೆಣಸಿನ್ಕಾಯಿ ಅರ್ಧ ಕೆ ಜಿ, ಅರ್ಧದಲ್ಲಿ ಅದರಲ್ಲಿ ಗುಂಟೂರು ಬ್ಯಾಡಿಗೆ ತೊಗೋಬೇಕು. ಮತ್ತು ಅರ್ಧ ಕೆ ಜಿ ಧನಿಯಾ ತೊಗೋಬೇಕು. ಅದಾದಮೇಲೆ ಮತ್ತೇನು ತೋರಿಸ್ತಾ ಇದ್ದೀನಿ ಅಂದರೆ ಅದೇ ಕರಿಬೇವು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ಒಣಗಿಸ್ಬೇಕದು. ಚೆನ್ನಾಗಿ ಒಣಗಾದ್ಮೇಲೆ ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಫಸ್ಟ್ ಕರಿಬೇವು ಹಾಕಬೇಕು. ಆಮೇಲೆ ಒಂದು ಬಟ್ಲು ಕಡಲೆಬೇಳೆ, ಒಂದು ಬಟ್ಲು ಉದ್ದಿನಬೇಳೆ, ಒಂದು ಬಟ್ಲು ಫಸ್ಟು ಇವಾಗ ಹೆಸರುಬೇಳೆ ಹಾಕಿದೆ. ಕಡಲೆಬೇಳೆ, ಹೆಸರುಬೇಳೆ, ಅದಾದಮೇಲೆ ಉದ್ದಿನಬೇಳೆ ಒಂದು ಬಟ್ಲು. ಮತ್ತು ಉದ್ದಿನಬೇಳೆ ಆದಮೇಲೆ ಮತ್ತೆ ಏನಪ್ಪ ಅಂತಂದರೆ ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಇದು ಅಕ್ಕಿ ಎಲ್ಲನೂ ಒಂದೊಂದು ಬಟ್ಲ ತೊಗೋಬೇಕು. ಅರ್ಧ ಕೆ ಜಿಗೆ ಒಂದೊಂದು ಬಟ್ಲ ಆದಮೇಲೆ ಇದು ಮೆಂತೆ ಒಂದು 100 ಗ್ರಾಮು. ಮೆಂತೆ 100 ಗ್ರಾಮ್ ಆದಮೇಲೆ ಇವಾಗ ಮತ್ತೆ ಏನಪ್ಪ ಅಂದರೆ ಮೆಣಸನ್ನು 100 ಗ್ರಾಮು. ಮೆಂತೆನೂ 100 ಗ್ರಾಮು, ಮೆಣಸು 100 ಗ್ರಾಮು. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ನಾನು. ಸಾಸಿವೆ ಇದನ್ನು 100 ಗ್ರಾಮು. ಜೀರಿಗೆ ಒಂದು 200 ಗ್ರಾಮು, 1/4 ಕೆ ಜಿ ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಎಷ್ಟು ಹಾಕ್ತೀವೋ ಅಷ್ಟು ಜೀರಿಗೆ ಗಮ್ ಅಂತದೆ ಸಾಂಬಾರು ಪೌಡ್ರು ಅರ್ಧ ಕೆ ಜಿಗೆ. ಹಾಗಾಗಿ ನಾನು 200 ಗ್ರಾಮ್ ತೊಗೊಂಡಿದ್ದೀನಿ. ಎಲ್ಲನೂ ಬಿಸಿ ಮಾಡಬೇಕು. ಅದಕ್ಕೆ ನಿಮಗೆ ನಾನು ಎಲ್ಲ ಬಿಸಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಸ್ವಲ್ಪನೇ ತೋರಿಸಿದ್ದೀನಿ ವಿಡಿಯೋದಲ್ಲಿ. ನೀವು ಸ್ವಲ್ಪ ಚೆನ್ನಾಗಿ ಗಮ್ ಅನ್ನೋವರೆಗೂ ಹುರಿಬೇಕು. ಅದಾದಮೇಲೆ ಅರಿಶಿಣ ಕೊಂಬು ಸ್ವಲ್ಪ ಸಣ್ಣಗೆ ಪುಡಿ ಮಾಡಿ ಅದನ್ನು ಹುರಿದು ಅದನ್ನು ಹಾಕಬೇಕು. ಅದಾದಮೇಲೆ ಹಿಂಗು ತೊಗೊಂಡು, ಹಿಂಗು ಪೌಡ್ರೂ ಸಿಗುತ್ತೆ, ಹರಳನ್ನು ಸಿಗುತ್ತೆ. ಅದನ್ನು ಪುಡಿ ಮಾಡಿ ಅದನ್ನು ಒಂದು ಸ್ವಲ್ಪ ಹುರಿದು ಹಾಕಬೇಕು. ಯಾಕೆಂದರೆ ಎಲ್ಲ ಹಸಿ ಇರುತ್ತಲ್ಲ, ಹಾಗಾಗಿ ಎಲ್ಲನೂ ಸ್ವಲ್ಪ ಹುರಿಬೇಕು. ಗಮ್ ಅಂತ ವಾಸನೆ ಬರುವಂಗೆ, ಪೂರ ಸೋದಂಗೂ ಹುರಿಬಾರ್ದು. ಅದಾದಮೇಲೆ ಧನಿಯಾ ಹುರಿತಾ ಇದ್ದೀನಿ ನೋಡಿ, ಯಾವ ಕಲರ್ ಹುರಿತಾ ಇದ್ದೀನಿ ನೋಡಿ ಧನಿಯಾ, ತುಂಬಾ ಹುರಿಬಾರ್ದು. ಅದಾದಮೇಲೆ ಮೆಣಸಿನ್ಕಾಯಿ ಬಿಸಿಲೇನು ಒಣಗಿಸಿರ್ತೀವಿ ಆದ್ರೂ ಒಂದು ಸ್ವಲ್ಪ ಹುರಿಬೇಕು. ಅದೆಲ್ಲ ತಣ್ಣಗಾಗೋವರೆಗೂ ನಾನಿಲ್ಲಿ ಸಂಡೇ ಎಲ್ಲ ಮಟನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ ರೆಸಿಪಿ ಹೇಗೆ ಅಂತಂದು. ಅದಕ್ಕೆ ಈ ಕಡೆ ಮಟನ್ ಇಟ್ಟಿದೆ, ಅದು ಎಲ್ಲ ತಣ್ಣಗಾದ್ಮೇಲೆ ಇವಾಗ ನಾನು ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಹೊರಗಡೆ ಕೊಡ್ಬೋದಾಗಿತ್ತು ಮಿಷಿನ್ಗೆ, ಆದರೆ ಹೊರಗಡೆ ಕೊಟ್ಟರೆ ಏನಾಗುತ್ತೆ ಅಂದರೆ ಸಣ್ಣ ಪೌಡ್ರಾಗಿ ಬರುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಮಾಡಿದ್ರಾಯ್ತು ಅಂತ ಮನೇಲಿ ಮಾಡ್ತಾಯಿದ್ದೀನಿ ಮಿಕ್ಸಿಯಲ್ಲಿ ಆಗಲಿಲ್ಲ, ತುಂಬ ಹೊತ್ತಾಗ್ತಿತ್ತು. ಅದಕ್ಕೆ ನಮ್ಮ ಮನೆಯವರು ಮತ್ತೆ ಬೇಡ, ಮಿಷಿನಿಗೆ ಹಾಕ್ಸ್ಕೊಂಬರ್ತೀನಿ ಕೊಡು ಅಂತ ಅಂದರು. ಮತ್ತು ಮಿಷಿನಿಗೆ ಹಾಕ್ಸ್ಕೊಂಡು ಬಂದರು. ಸ್ವಲ್ಪ ತರಿನೇ ಹಾಕ್ಸ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ತರಿ ಹಾಕ್ಸ್ಕೊಂಡು ಬಂದಿದ್ದರು. ಮತ್ತು ನಾನು ಅದು ಬಂದಮೇಲೆ ಮತ್ತೆ ಮನೆಯಲ್ಲಿ ಎಲ್ಲ ಒಂದು ಫುಲ್ಲು ಮಿಕ್ಸ್ ಮಾಡ್ತಾಯಿದ್ದೀನಿ. ಅಲ್ಲಿ ಸರಿ ಮಿಕ್ಸ್ ಆಗಿರುತ್ತಾ ಇಲ್ಲ ಅಂತಂದು ನಾನು ಇಲ್ಲಿ ಮತ್ತೊಂದು ಸರಿ ಎಲ್ಲನೂ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ಇವಾಗ ಸಾಂಬಾರು ಪೌಡ್ರು ರೆಡಿ ಆಯಿತು ನೋಡಿ. ಇವಾಗ ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಈ ಸಾಂಬಾರು ಪುಡಿ ಮಾಡೋ ವಿಧಾನ ನಿಮಗೆಲ್ಲ ಹೇಗೆ ಅನ್ನಿಸ್ತು? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲ್ ಇನ್ನು ಯಾರು ಹೊಸಬ್ರು ನೋಡ್ತಾ ಇರೋ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬೈ, ಟೇಕ್ ಕೇರ್.